ಬ್ರೋಗೌಡ ಅವ್ರದ್ದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಅಲ್ಲ ನಿನ್ನ ಮಸಾಲೆ ಮಂಡಕ್ಕಿ, ಮಸಾಲೆ ಅವಲಕ್ಕಿ, ನರ್ಗಿಸ್ ಮಂಡಕ್ಕಿ, ಖಾರ ಮಂಡಕ್ಕಿ, ಕಿರಿಬಿಟ್ಟು, ಸಮೋಸ, ಕಚೋರಿ, ಆಲೂಗಡ್ಡೆ. ನನಗೆ ಪಾಪ ಅನ್ಸೋದು ಯಾವಾಗ ಗೊತ್ತಾ, ಒಬ್ರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿ 5 ನಿಮಿಷ ಅಂದ್ಬಿಟ್ಟು ನಾವು ಅರ್ಧ ಗಂಟೆ ಆದರೂ ಹೋಗಿರಲ್ವಲ್ಲ ಆವಾಗ. ಸೊ ಎಸ್, ಈಗ ಮನೆಗೆ ಬಿಡ್ತಾ ಇದ್ದೀನಿ. ಇಲ್ಲಿ ನಮ್ಮ KLX ಇದೆ, ಇಲ್ಲಿ ನಮ್ಮ KTM ಇದೆ, ಇನ್ನು ಮಿಕ್ಕಿದ ಬೈಕ್ಸ್ ಎಲ್ಲ ನಮ್ಮ ಬೇರೆ ಮನೇಲಿದೆ. ಇವ್ರಿಗೆ ನಮಸ್ಕಾರ ಮಾಡೋಣ. ಸೊ ಎಸ್, ಇದು ನಮ್ಮ ಮನೆ. ಗೋಯಿಂಗ್ ನಾವು. ಇದು ನಮ್ಮ ದೇವೇಗೌಡರ ಮನೆ. ಇಲ್ಲಿಂದ ಅಲ್ಲಿವರೆಗೂ ಇದೆ ಗೈಸ್ ಅವ್ರ ಮನೆ. ನೋಡಿ ಇಲ್ಲೆಲ್ಲ ಕೂತಿದ್ದಾರೆ, ಆಲ್ರೆಡಿ ಡ್ಯೂಟಿ ಸ್ಟಾರ್ಟ್ ಆಗಿದೆ. ಸಿದ್ಧಾರ್ಥ್ ಅವರು ಪಾಪ ಅರ್ಧ ಗಂಟೆಯಿಂದ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಇದ್ದು ನೀವೇನಾದ್ರು ಸಾಧನೆ ಮಾಡಬೇಕು ಅಂದ್ರೆ ಮೊದಲು ನೀವು ಗೊತ್ತಾಗಬೇಕಾಗಿರೋದೇನು ಅಂದ್ರೆ 1 ಅವರ್ ಮುಂಚೆ ಮನೆ ಬಿಡೋದು. ಎಲ್ಲೇ ಹೋಗ್ಬೇಕಾದ್ರೂ 1 ಅವರ್ ಎಕ್ಸ್ಟ್ರಾ ತಗೊಂಡು ಮನೆ ಬಿಟ್ರೆ ನೀವು ಏನಾದರೂ ಅಚೀವ್ ಮಾಡ್ಬೋದು. ಅದು ಬೆಂಗಳೂರಲ್ಲಿ ಇದ್ದು. ಅಗ್ನಿ ಸಾಕ್ಷಿಯಲ್ಲಿ ಆಲೋಕೆ ಏನೋ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ. ಸಿದ್ಧಾರ್ಥ್ ಅವರು ನಮ್ಮ ಅಗ್ನಿ ಸಾಕ್ಷಿಯಲ್ಲಿ ನನ್ನ ತಮ್ಮನ ರೋಲ್ ಮಾಡ್ತಾ ಇದ್ದಾರೆ. ಸಿದ್ದು ಇಲ್ಲಿ ಮೈಲ್ ಕೊಡ್ದ ನೋಡಿ ಹೆಂಗ್ ನಿಂತಿದ್ದಾರೆ ಸಿದ್ಧಾರ್ಥ ಪಾಪ ಬಿಸಿಲಲ್ಲಿ. ಬಟ್ ಆದ್ರೂ ಒಳ್ಳೇದು ಬ್ರೋ. ಹಣವಂದ ಬ್ರೋ ಕೂರಿ ಇಲ್ಲೇ ಮುಂದೆ ಅಲ್ಲಿಟ್ಟು ಬ್ಯಾಗು. ಹಾಯ್ $40 minutes ಲೇಟು. ನಿಮ್ಗೆ ಆಕ್ಚುಲಿ ನಾನು ಲೇಟ್ ಮಾಡಿಸೋದಕ್ಕೆ ಜೊತೆಗೆ ಸ್ವಲ್ಪ ವಿಟಮಿನ್ ಡಿ ಸಿಕ್ಕಿದೆ. ಪೀಣ್ಯಾಗ ಹೋಗ್ಬೇಕು ನಾವು. ಪೀಣ್ಯ ಏನು ಇಲ್ಲೇ ಇದೆಯಾ? ಅವ್ರು ಆಕ್ಚುಲಿ 7:45 ಸೆಟ್ಟಲ್ಲಿ ಇರಿ ಅಂದ್ರು. ನಾವು 7:45 ಮನೆ ಬಿಟ್ಟಿದ್ದೀವಿ. ಹೋಗ್ತಾ ನಮ್ಮ ಇವನ್ ಬರ್ತಾನೆ ಅಸಿಸ್ಟೆಂಟು ಬಸವರಾಜು. ಸೊ ನಾನು ನಾಗರಬಾವಿಲ್ ಹಂಗೆ ಕರ್ಕೊಂಡು ಏನಾದ್ರು ಮಾತಾಡ್ತೀರಾ ಮಾತಾಡಿ ಬ್ರೋ, ಎಲ್ಲ ಎಡಿಟ್ ಮಾಡ್ತೀನಿ. ಎಲ್ಲ ಎಡಿಟು. ಅಣ್ಣ ನೀವು ಟೀ ಕುಡಿಬೇಕಣ್ಣ, ಬಾಗವರು ಟೀ ಕುಡಿಯೋಣ? ಇಲ್ಲ, ಕಾಫಿ ಕುಡಿಯೋಣ ಅಂತಾನು ಮಾಡಿದೀನಿ. ಹೌದಾ? ಈ ತರ ಗಾಡಿ ಓಡಿಸ್ಕೊಂಡು ಕಾಫಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಚೆಲ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಕ್ಲೀನ್ ಮಾಡಕ್ಕೆ. ಸೊ ಈ ಅಗ್ನಿಗೆ ಇವ್ರು ಅವಾಗ ಬಂದು ತಣ್ಣೀರ್ ಹಾಕ್ತಾರೆ ಅವಾಗ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಹಾಕಲ್ಲ. ನಾನು ಇವಾಗೆ ಕ್ಲಿಯರ್ ಮಾಡ್ತಾ ಇದೀನಿ. ಆಂಟೀಸ್ ಎಲ್ಲ ಪ್ಲೀಸ್ ಬೈಬೇಡಿ. ಯಪ್ಪ, ಎಷ್ಟು ಜನ ಆಂಟಿ ಬೈಕೊಂಡಿರ್ತಾರಲ್ಲ ನಿಜ. ನಿಮ್ಗೇನೋ ಚೇರ್ಮನ್ ಇಂತ್ರ ಆಚೆ ಹಾಕ್ತಾರೆ, ನಂಗ್ ಚೇರ್ಮನ್ ಸಿಗ್ಬೋದು. ಯಾ ಹಂಗಂತ ನೀವು ಅನ್ಕೊಂಡಿದೀರಾ? ಹಂಗಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲೇ ಹೆಂಗಿದೆ ಟ್ರಾಫಿಕ್. ಇನ್ನೇನ್ ಮ್ಯಾನೇಜರ್ ಫೋನ್ ಮಾಡ್ತಾರೆ. ಈಗ ನಮ್ ಕಾಲ್ ಶೀಟ್ ಇರೋದು 7:45, ಇವಾಗಿರೋದು 7:53. ಇವನ್ ಬೇರೆ ಫೋನ್. ಹಲೋ ಬ್ರೋ, 2 ನಿಮಿಷ ರೀಚ್ ಆಗ್ತೀನಿ ನಾಗರಬಾವಿಗೆ. ಸುಳ್ಳು ಕಾಲಲ್ಲಿದೆ ಬ್ರೋ. ಬಸವರಾಜು ರಾತ್ರಿ ಶುರು ಮಾಡ್ತಾರೆ, ಎಷ್ಟು ಬೇಕೋ ಇಲ್ಲೆಲ್ಲ ಎಡಿಟ್ ಮಾಡ್ತೀನಿ. ಏನಂದ್ರಿ? ಇನ್ನೊಂದ್ಸಲ ಪ್ಲೀಸ್ ಅಣ್ಣ. ನೀವು ಅಪ್ಪು ಸರ್ ಜೊತೆ ಏನಾದ್ರು ಮೆಮರೀಸ್? ಧ್ರುವ ಅವ್ರ ಮೂವಿ ಭರ್ಜರಿ ಅಲ್ಲ, ಬಹದ್ದೂರ್ ಮೂವಿ ಡಬ್ಬಿಂಗ್ಗೆ ನಾನು ಹೋಗಿದ್ದೆ. ನನ್ನ ಕಸಿನ್ ಅದ್ರಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡಿದ್ದಾರೆ. ಓಕೆ. ಸೊ ಧ್ರುವ ಅವರು ಡಬ್ ಮಾಡ್ತಾ ಇದ್ರು, ಮುಗೀತು. ಓಕೆ. ಅದಾದ್ಮೇಲೆ ನಮ್ಮ ಟೈಮಿಂಗ್ಸ್ ಹೇಳಿದ್ರು ಬನ್ನಿ ಅಂತ. ಸೊ ಆಕಾಶ್ ಆಡಿಯೋ ಹೋದಾಗ ಟಕ್ ಅಂತ ಈಗ ಬಂದು ಹಾಯ್ ನಮಸ್ಕಾರ ಅಂದ್ಬಿಟ್ಟು ಒಂದು 10 ಜನಕ್ಕೆ ಹಿಂಗೆ ಕೈ ಕೊಟ್ಟು, ಆ ಗ್ಯಾಪಲ್ಲಿ ನಾನು ನನ್ನ ಕೈನೋ ಹಿಂಗೆ ಶೇಕ್ ಹ್ಯಾಂಡ್ ಮಾಡಿ ನಾನು ಹಿಂಗೆ ಈಸಿ ಫೀಲ್ ಅಲ್ವಾ? ಏನಾಯ್ತು ಒಂದು 5 ಸೆಕೆಂಡ್ ಏನ್ ನಡೀತು ನನ್ನ ಜೀವನದಲ್ಲಿ ಅಂತ ನೋಡ್ತಾ ಇದ್ದೀನಿ. ಹಿಂಗೆ ನಮಸ್ಕಾರ ಮಾಡಿ ಚಪ್ಪಲಿ ಹಾಕೊಂಡು ಹೊಟ್ಟೆ ಹೋದ್ರು ಬ್ರೋ. ಅಷ್ಟೇ ನಾನು ನೋಡಿದ್ದು ಅವ್ರನ್ನ ಜಸ್ಟ್ ಒಂದು 20-25 ಸೆಕೆಂಡ್ಸ್ ಅಷ್ಟೇ ನೋಡಿದ್ದು. ನಾವು ಹೋಗ್ತಾ ಇರೋದೇ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇರೋದೇ ಪುನೀತ್ ರಾಜ್ಕುಮಾರ್ ರೋಡಲ್ಲಿ. ನೋಡಿ ಸಡನ್ ಆಗಿ ಕನ್ಫ್ಯೂಸ್ ಆಗ್ಬೋದು, ಏನಿದು ಪೀಣ್ಯದಲ್ಲಿ ರೆಸಿಡೆನ್ಸಾ ಅಂತ. ಎಸ್, ಪೀಣ್ಯದಲ್ಲಿ ಬರೀ ಫ್ಯಾಕ್ಟ್ರಿಗಳಲ್ಲದೆ ರೆಸಿಡೆನ್ಸ್ಗಳು ಇದೆ. ನಮ್ಮ DK ಶಿವಕುಮಾರ್ ಅವ್ರು ಮಾಡಿಸಿರೋ ರೋಡ್ ಇದೆ. ನಮ್ಮ ಜನರೇಟರ್ ನಿಂತಿದೆ. ಇಲ್ಲ, ಅವತ್ತು ಅಂಕಲ್ ಒಬ್ರು ಸ್ಮೈಲ್ ಕೊಟ್ಟರು. ನಾನು ಅದಕ್ಕೆ ಅವ್ರ ಮನೆ ಮುಂದೆ ಹಾಕ್ಬಿಡೋಣ ಗಾಡಿನ ಅನ್ಕೊಂಡೆ. ಹಂಗೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವ್ರು ನಮ್ಮ ಮ್ಯಾನೇಜರು ಶಶಿ ಸರ್ ಅಂತ. ನಮ್ಮ ಡ್ಯಾಡಿ ಇವರು. ನಮ್ಮ ಡ್ಯಾಡಿ. ಸೊ ನಮ್ಮ ಡ್ಯಾಡಿಗಳು ನಮಗೆ ಬಿಯರ್ಡ್ ಗೋಲ್ಸ್ ಮಾಡ್ತಾ ಇದೀವಿ ನಾವು. ಎಲ್ಲರೂ ಒಂದೇ ತರ. ಹೇಳ ನಮಸ್ಕಾರ. ದೊಡ್ಡ ಬಂಗ್ಲೆ ಅಗ್ನಿ ಸಾಕ್ಷಿದು. ಹಾಯ್ ಬ್ರೋ, ಇದೇನಿದು ಕಟಿಂಗು? ಹಾಯ್, ಗುಡ್ ಮಾರ್ನಿಂಗ್. ಒಂದು ಸೀಕ್ರೆಟ್ ಕ್ಯಾಮ್ರಾ ಇದೆ. ಇವ್ರು ನಮ್ಮ ಚಿಕ್ಕಮ್ಮ. ಹಂಗೆ ಕೈ ಕೊಡಿ, ಹಂಗೆ ಹಾಯ್. ಚಿಕ್ಕಿ ಇವ್ರು ಏನು ಹೇಳ್ತಾರೋ ನಾನು ಅದನ್ನು ಕೇಳ್ತೀನಿ. ಹಾಯ್ ಹಾಯ್.
ಸೊ ಇವರು ಅಚ್ಚ ಕನ್ನಡ ಮಾತಾಡುವ ಸ್ವಚ್ಛ ಮನಸ್ಸಿನ ಒಂದು ಇದು ಇವಳು ಬ್ಲಾಗು ಅಂದ್ಬಿಟ್ಟು ತುಂಬ ಹುಷಾರಾಗಿ ಮಾತಾಡ್ತಾ ಇದ್ದಾಳೆ, ಏನೋ ಗೊತ್ತಾಯ್ತು. ಇವತ್ತು ಫುಲ್ ಹುಷಾರಾಗಿ ಮಾತಾಡ್ತಾಳೆ. ಫುಲ್ ಯಾಕಂದ್ರೆ ನೀನೇನಾರು ಹೇಳಿದ್ರೆ ಕಟ್ ಆಗಲ್ಲ ಇದು ಹಂಗೆ. ಹೌದಾ? ಬ್ರೋ ಗೌಡ ಅವ್ರದ್ದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಅಲ್ಲ ನಿನ್ನ ಗೊತ್ತಿರಲಿಲ್ಲ. ನಮ್ಮ ಸಚಿನ್ ಅವರು ಮೇಕಪ್, ಪ್ರಕಾಶ್, ನಮ್ಮ ಪ್ರಕಾಶ್ ಅವರು ಅಸೋಸಿಯೇಟ್. ಮೈ ತುಂಬ ಕೆಸರು, ಮೈಯೆಲ್ಲ ಕೆಸರು. ಈ ಸೀನಲ್ಲಿ ಆ್ಯಕ್ಚುಲಿ ಕೆಸರಾಗಿರುತ್ತೆ, ಆ ಸೀನ್ ಇದು. ಹೀರೋಯಿನ್ ಜೊತೆ ಏನೋ ಲಫ್ಡ ಮಾಡ್ಕೊಂಡು ಬಂದಿದ್ದಾರೆ. ಹೌದು. ಸೊ ಇಲ್ಲಿ ನಮ್ಮ ಶೂಟಿಂಗ್ ನಡೀತಾ ಇದೆ. ಯೂಶ್ವಲಿ ಲೈವ್ ಡಬ್ಬಿಂಗ್ ಆಗಿರೋದ್ರಿಂದ ನಾವು ಜಾಸ್ತಿ ಗಲಾಟೆ ಎಲ್ಲ ಮಾಡಲ್ಲ. ಸೊ ಶೂಟಿಂಗಲ್ಲಿ ಯಾಕಂದರೆ ನಾವಿಲ್ಲೇನು ಮಾತಾಡ್ತೀವೋ ಇಲ್ಲಿ ಮೈಕ್ ಇರುತ್ತೆ ಒಳಗಡೆಯಿಂದ, ಸೊ ಅದು ಡೈರೆಕ್ಟ್ ಕ್ಯಾಮ್ರಾಗೆ ರೆಕಾರ್ಡ್ ಆಗುತ್ತೆ. ಸೊ ನೋಡಿ ಇಲ್ಲಿ ಶೂಟ್ ನಡೀತಾ ಇದೆ, ಒಂದು ಸೀನ್ ಶೂಟ್ ಆಗ್ತಾ ಇದೆ. ಬನ್ನಿ ಬನ್ನಿ ಕೊಡೋಣ, ನಿಮ್ಗೆಲ್ಲರಿಗೂ ಕೊಡೋಣ ಬನ್ನಿ. ನಮ್ಮ ಕ್ಯಾಪ್ಟನ್ ಆಫ್ ದ ಶೋ ಪ್ರಶಾಂತ್, ಥ್ಯಾಂಕ್ ಯು ಸೊ ಮಚ್. ಹಿಸ್ಟ್ರಿ ಭಾಳ ಇದೆ, ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ಬರುತ್ತೆ. ಟೈಮ್ ಆ್ಯಕ್ಚುಲಿ 9:45 ಆಗಿದೆ, ಬಟ್ ಶೂಟಿಂಗ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ನಮ್ಮ ಬ್ರೋ ಅಸಿಸ್ಟೆಂಟ್ ಅವರು ಪಾಪ ಪ್ಯಾಕ್ ಮಾಡ್ತಾ ಇದ್ದಾರೆ, ಕೆಳಗಡೆ ಬರ್ತಾರೆ. ಲಾಸ್ಟ್ ಶಾಟ್ ಇದೆ. ಸೊ ಲಾಸ್ಟ್ ಶಾರ್ಟು ಮುಗಿಸ್ಕೊಂಡು ನೋಡಿ, ಇವನು ಕಾರ್ತಿಕ್ ಕರಿಯಕ್ಕೆ ಬಂದಿದ್ದಾನೆ ನನಗೆ. ಲಾಸ್ಟ್ ಶಾರ್ಟು ಸಜೆಷನ್ ಒಂದು ಮುಗಿಸ್ಬಿಟ್ಟು ಸೀದಾ ತುಳಿದ್ರೆ ಎಕ್ಸ್ಲೇಟ್ರು ಸೀದಾ ಮನೆಗೆ. ಬಟ್ ಮನೆ ಮಾತ್ರ ಬ್ಯೂಟಿಫುಲ್ ಆಗಿದೆ. 10 ಗಂಟೆ ಆದರೂ ಇನ್ನೂ ಶೂಟಿಂಗ್ ಮುಗ್ದಿಲ್ಲ. ಏನಂತೀರ ಸರ್? ಏನು ಮಾಡೋಕ್ಕಾಗಲ್ಲ, ಕಾಯಕವೇ ಕೈಲಾಸ, ಮಾಡಲೇಬೇಕು, ಮಾಡ್ತಾ ಇದ್ದೀವಿ ಅದು ಇಷ್ಟಪಟ್ಟು. ಸರ್ ನೀವು ಏನೇನು ಅಡುಗೆ ಮಾಡ್ತೀರಾ ನನಗೋಸ್ಕರ? ಮಸಾಲೆ ಮಂಡಕ್ಕಿ, ಮಸಾಲೆ ಅವಲಕ್ಕಿ, ನರ್ಗಿಸ್ ಮಂಡಕ್ಕಿ, ಖಾರ ಮಂಡಕ್ಕಿ, ಕಿರಿಮಿಟ್ಟು, ಸಮೋಸ, ಕಚೋರಿ, ಹಾಲು ಬೋಂಡ, ಹೀರೆ ಬೋಂಡ, ಬಾಂಬೆ ಬೋಂಡ, ಚಕ್ಲಿ ಕೊಡಬೇಡ, ನೇಪಾಟ್. ಏನೋ ಹೇಳ್ತಾ ಇದೆಯಲ್ಲ. ಅಲ್ಲ ಇವಳು ಶೂಟಿಂಗ್ ಮುಗ್ದೋಗಿದೆ ಅಂದ್ಬಿಟ್ಟು ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾಳೆ. ಅವಳಿಗೆ ಗೊತ್ತಿಲ್ಲ ಇನ್ನೂ ಇದೆ, ನಿನ್ನನ್ನು ಕಳಿಸೋದೆ ರಾತ್ರಿ 12 ಗಂಟೆಗೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ, ನಂದು ಮುಗ್ದಿದೆ ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತದೆ. ನನಗೊಬ್ರು ಚಿಕ್ಕಮ್ಮ ಇದ್ದಾರೆ, ಬಟ್ ಅವ್ರನ್ನ ನಾನು ತುಂಬ ಒಳ್ಳೆಯವ್ರು ಅಂದ್ಕೊಂಡಿರ್ತೀನಿ. ಬಟ್ ಅವರು ತುಂಬ ಅಂದರೆ ತುಂಬ ಒಳ್ಳೆಯವ್ರಂತೆ. ನಾನು ಫುಲ್ಲು ಸಪೋರ್ಟ್ ಮಾಡ್ತಾನೆ ಬರ್ತಾ ಇರ್ತಾರಂತೆ. ಅದು ನನಗೆ ಪಾಪ ಗೊತ್ತೇ ಆಗಿರಲ್ವಂತೆ. ಹೌದಾ? ಓ ಹಾಯ್, ನಾನು ತುಂಬ ಅಂದರೆ ತುಂಬ ಒಳ್ಳೆಯವಳು. ನಾನು ಒಳ್ಳೆತನಕ್ಕೆ ಮಾತೇ ಇಲ್ಲ. ಏನ್ ಮಾಡ್ತಿದ್ದೀರಾ ಎಲ್ಲರೂ ಇಲ್ಲಿ? ನಿಮ್ಗೆ ಕಾಯ್ತಾ ಇದ್ವಿ. ಸೊ ಇವರು ನಿಕ್ಕಿ ಅಂತ. ಸೊ ಇವ್ರೇನಂದ್ರೆ ಸೇಮ್ ಅಮ್ಮನ್ ಬುದ್ಧಿದೆ. ಇವಳು ಎಂತ ಪಾಪದವಳು ಅಂತ ನಾನು ಒಂದು ಲೊಕೇಶನ್ ಕಳಿಸ್ತೀನಿ ಹೊಸಕೆರೆಹಳ್ಳಿಲಿ. ಅಲ್ಲಿ ಬಂದು ನೋಡಿ ಇವಳು ಎಂತ ಪಾಪದವಳು. ನಿಮ್ ಫ್ಯೂಚರ್ ತುಂಬಾ ಬ್ರೈಟ್ ಇದೆ. ತುಂಬಾ ಚೆನ್ನಾಗಿದೆ. ಎಸ್ ನೋಡಿ ಸಿದ್ಧಾರ್ಥ್ ಮುಗಿತು. ಹೌದಾ ಸರ್? ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಳಲೇ ಇಲ್ಲ ನೀವು. ಅಯ್ಯೋ ಇವತ್ತಿನ ಬಹಳ ಚೆನ್ನಾಗಿತ್ತು. ಅಂದ್ರೆ ಆ ಪದಗಳೆಲ್ಲ ಹೇಳಕ್ಕಾಗಲ್ಲ ಅಂತಾರಲ್ಲ, ಅದು ಇದೇ ಇದು ಕರೆಕ್ಟ್. ಅದು ಎಲ್ಲ ಆರ್ಟಿಸ್ಟ್ ನ ಕೇಳಿದ್ರೆ ಗೊತ್ತಾಗುತ್ತೆ. ನಮ್ಮ ಡೈರೆಕ್ಟ್ರು ಅಂದ್ರೆ ಆಕ್ಟಿಂಗ್ಗೆ ತುಂಬಾ ಸ್ಪೇಸ್ ಕೊಡ್ತಾರೆ. ಇವತ್ತಿನ ಸೀನ್ ಎಲ್ಲ ಅದ್ಭುತವಾಗಿ ಬಂದಿದೆ, ಅದೊಂದು ಖುಷಿ ನನಗೆ. ಬಾಯ್ ಹೇಳಿ ಸರ್. ಹೇಳಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಗಡ್ಡ ಬಿಡೋದಂದ್ರೆ ಟ್ರೆಂಡ್. ಓ ಮನೀಶ್ ಬರ್ಡೇ ಬಾಯ್, ಬಾ ಬಾ ಬಾ. ಇಲ್ಲಿ ಮನೀಶ್ದು ಕೇಕ್ ರೆಡಿ ಆಗಿದೆ, ಬಟ್ ಅವನೇ ಇಲ್ಲ. ಅವ್ನು ಬಂದ. ಶೂಟಿಂಗು ಒಂದಿನ ಮುಗಿದ ಮೇಲೆ ಎಷ್ಟೆಲ್ಲ ಕೆಲಸ ಇರುತ್ತೆ. ಒಂದು ಶೂಟಿಂಗ್ ಮುಗಿದ ಮೇಲೆ ಅಷ್ಟು ಎಕ್ವಿಪ್ಮೆಂಟ್ಸು, ಅಷ್ಟು ಲೈಟ್ಸ್ನ ತೊಗೊಂಡೋಗಿ ವಾಪಸ್ಸು ಲಾರಿಗೆ ಲೋಡ್ ಮಾಡಿ, ಆ ಲಾರಿಗೆ ಲೋಡ್ ಮಾಡೋದೇ 2 ಅವರ್ ಆಗುತ್ತೆ. ಇಲ್ಲಿಂದ ಎತ್ಕೊಂಡು ಹೋಗೋಕ್ಕೆ 1 ಅವರ್ ಆಗುತ್ತೆ ಲಾರಿವರೆಗೂ. ಸೊ ಇಷ್ಟೆಲ್ಲ ಎಫರ್ಟ್ ಇರುತ್ತೆ ನೋಡಿ. ಇದೇ ನಮ್ಮ ವಿಲ್ಲಾ ಬಂಗ್ಲೆ. ಬರ್ತಡೇ ಅವಂದು ಕೇಕ್ ಕಟ್ ಮಾಡಕ್ ಬಂದಿರೋದು ಇವಳು. ಈ ಇದರಲ್ಲಿ ಈ ಸೌಂಡ ಬರ್ತಡೇ ಯಾರಾದ್ರೂ ಆಗ್ಲಿ, ಕೇಕ್ ಕಟ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇವಳು ಆ ಪಟಾಕಿ ಯಾರದೇ ಆಗಿ ಆ ಡೈಲಾಗ್ ಕಾಪಿ ಮಾಡ್ಬಿಟ್ಟು ಕೇಕ್ ಹೇಳ್ತಾರೆ. ಅಮ್ಮ ಫುಲ್ ಎಕ್ಸೈಟೆಡ್. ಅಬ್ಬಾ ಫೈನಲಿ ಶೂಟ್ ಮುಗಿಸ್ಕೊಂಡು ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.